ನೋಡಿ, ಕೆ ಇ ಎ ನಡೆಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸಿರುವ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಬಿಡಿಸ್ಕೊಳ್ತಾ ಬರ್ತೀನಿ. ಮುಂದೆ ಬರುವ 402 PSI ಪರೀಕ್ಷೆಗೆ ಇದು ಬಹಳ ಉಪಯೋಗ. 402 ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, PDO ಎಕ್ಸಾಮ್ ಆಗಿರ್ಬೋದು, ಈ ಮೂರಕ್ಕೂ ಕೂಡ ಕೆ ಇ ಎ ಪ್ರಶ್ನೆ ಪತ್ರಿಕೆಗಳು ಬಹಳ ಇಂಪಾರ್ಟೆಂಟು. ಅಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಬಿಡಿಸ್ತಾ ಬರ್ತೇನೆ. ನಿಮಗೆ ಈ ವಿಡಿಯೋ ಸ್ಲೋ ಅನಿಸಿದರೆ 2x ಸ್ಪೀಡಲ್ಲಿ ಇಟ್ಕೊಂಡು ಬೇಗ ನೀವು ಕವರ್ ಮಾಡ್ಬೋದು. ಓಕೆ, ಮೊದಲನೇ ಪ್ರಶ್ನೆ, PIL ನೊಂದಿಗೆ ಸಂಬಂಧ ಹೊಂದಿದ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಜಸ್ಟಿಸ್ ಭಗವತಿ. ಎರಡನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡಬಹುದು? ಸರಿಯಾದ ಉತ್ತರ ರಾಜ್ಯಸಭೆಗೆ 12 ಸದಸ್ಯರನ್ನು ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡುತ್ತಾರೆ. ಮೂರನೇ ಪ್ರಶ್ನೆ ನೋಡಿ, ಒಂದು ಸೈಡು ಆರ್ಟಿಕಲ್ಸ್ ಕೊಟ್ಟಿದ್ದಾರೆ, ಅನುಚ್ಛೇದಗಳು ವಿಧಿಗಳು ಅಂತ ಕೂಡ ಕರಿತೀವಿ. ಒಂದು ಸೈಡು ಆರ್ಟಿಕಲ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಸೈಡು ಆರ್ಟಿಕಲ್ಸ್ಗೆ ಸಂಬಂಧಿಸಿದ ವಿಷಯ ಕೊಟ್ಟಿದ್ದಾರೆ. ಸರಿಯಾಗಿ ಹೊಂದಿಸಿ ಬರೀಬೇಕು. ಸರಿಯಾದ ಉತ್ತರ ಆಪ್ಷನ್ ಎ ಬಿ ಸಿ ಡಿ. ಅಂದರೆ ಆರ್ಟಿಕಲ್ 233 233ನೇ ವಿಧಿ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಿಸಿದೆ. ಆರ್ಟಿಕಲ್ 235 235ನೇ ವಿಧಿಯು ಹೈಕೋರ್ಟಿಗೆ ಅಧೀನ ಕೋರ್ಟುಗಳ ಮೇಲೆ ನಿಯಂತ್ರಣ ಪಡೆಯಲು ಇರುವ ಅಧಿಕಾರಕ್ಕೆ ಸಂಬಂಧಿಸಿದೆ. ಆರ್ಟಿಕಲ್ 227 227ನೇ ವಿಧಿ ರಾಜ್ಯದ ಎಲ್ಲ ಕೋರ್ಟುಗಳ ಮೇಲ್ವಿಚಾರಣೆಯ ಕುರಿತು ಉಚ್ಚ ನ್ಯಾಯಾಲಯಕ್ಕಿರುವ ಅಧಿಕಾರಕ್ಕೆ ಸಂಬಂಧಿಸಿದೆ. ಆರ್ಟಿಕಲ್ 226ನೇ ವಿಧಿಯು ಕೆಲವು ಪ್ರಕಾರದ ರಿಟ್ಗಳನ್ನು ಜಾರಿಗೊಳಿಸಲು ಉಚ್ಚ ನ್ಯಾಯಾಲಯಕ್ಕಿರುವ ಅಧಿಕಾರಕ್ಕೆ ಸಂಬಂಧಿಸಿದೆ. ನಾಲ್ಕನೇ ಪ್ರಶ್ನೆ, ಕೆಳಗಿನ ಯಾವ ಸಂಗೀತ ವಾದ್ಯವು ದೊರೈಸ್ವಾಮಿ ಅಯ್ಯಂಗಾರ್ ರವರಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ವೀಣಾ. ಐದನೇ ಪ್ರಶ್ನೆ, ಈ ಕೆಳಗಿನ ಯಾವ ಅನುಚ್ಛೇದ ಮತ್ತು ವಿಷಯ ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇದು ತಪ್ಪಾಗಿದೆ. ನೋಡಿ, ಇನ್ನು ಆಪ್ಷನ್ ಎ 243K ವಿಧಿ 243K ಆರ್ಟಿಕಲ್ ಯಾವುದಕ್ಕೆ ಸಂಬಂಧಿಸಿದೆ? ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದೆ. 243I ವಿಧಿಯು ರಾಜ್ಯ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದೆ. 243ZD ವಿಧಿಯು ಜಿಲ್ಲಾ ಯೋಜನಾ ಸಮಿತಿಯ ಸಂರಚನೆಗೆ ಸಂಬಂಧಿಸಿದೆ. ಎ, ಬಿ ಮತ್ತು ಡಿ ಸರಿಯಾಗಿವೆ, ಸಿ ತಪ್ಪಾಗಿದೆ. ಆರನೇ ಪ್ರಶ್ನೆ, ಭಾರತೀಯ ಸಂವಿಧಾನವು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ರಾಷ್ಟ್ರದ ಸಂವಿಧಾನದಿಂದ ಆಯ್ಕೆ ಮಾಡಿಕೊಂಡಿದೆ? ಸರಿಯಾದ ಉತ್ತರ ಐರ್ಲ್ಯಾಂಡ್ ಸಂವಿಧಾನದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಭಾರತ ಸಂವಿಧಾನದ ಆಯ್ಕೆ ಮಾಡಿಕೊಂಡಿದೆ. ನೋಡಿ, ಹೊಂದಿಸಿ ಬರೆಯಿರಿ ಕೇಳಿದರೆ ಒಂದು ಸೈಡು ಕಾನೂನು ಮತ್ತು ಸುವ್ಯವಸ್ಥೆ, ಮದುವೆ ಮತ್ತು ವಿಚ್ಛೇದನ, ಕಂಟೋನ್ಮೆಂಟ್ ಪ್ರದೇಶಗಳ ಡಿಲಿಮಿನೇಷನ್ ಅಂತ ಕೊಟ್ಟಿದ್ದಾರೆ. ಅವು ಯಾವ ಪಟ್ಟಿಗೆ ಸೇರಿದ್ದಾರೆ ಅಂತ ಇನ್ನೊಂದು ಕಾಲಮಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ CAB. ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯ ಪಟ್ಟಿಯಲ್ಲಿ ಬರುತ್ತದೆ. ಮದುವೆ ಮತ್ತು ವಿಚ್ಛೇದನ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತದೆ. ಕಂಟೋನ್ಮೆಂಟ್ ಪ್ರದೇಶಗಳ ಡಿಲಿಮಿನೇಷನ್ ಇದು ಕೇಂದ್ರ ಪಟ್ಟಿಯ ಅಡಿಯಲ್ಲಿ ಬರುತ್ತದೆ. 8ನೇ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಒಂದು ಸೈಡು ತೆರಿಗೆಗಳ ಪ್ರಕಾರ ಕೊಟ್ಟಿದ್ದಾರೆ, ಇನ್ನೊಂದು ಸೈಡು ಆ ತೆರಿಗೆಗಳನ್ನು ಸಂಗ್ರಹಿಸುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ದಾರೆ. ಮಾರಾಟ ತೆರಿಗೆ, ಆದಾಯ ತೆರಿಗೆಯ ಮೇಲಿನ ಸರ್ಚಾರ್ಜ್, ಕೃಷಿ ಆದಾಯವನ್ನು ಹೊರತುಪಡಿಸಿದ ಆದಾಯ ತೆರಿಗೆ,
ರೈಲ್ವೆ ದರಗಳು ಮತ್ತು ಸರಕು ಸಾಗಾಣಿಕೆಯ ಮೇಲೆ ವಿಧಿಸುವ ತೆರಿಗೆ. ಒಟ್ಟು 4 ತೆರಿಗೆಗಳನ್ನು ಕೊಟ್ಟಿದ್ದಾರೆ. ಆ 4 ತೆರಿಗೆಗಳನ್ನು ಯಾವ ಪ್ರಾಧಿಕಾರ ಸಂಗ್ರಹಿಸುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಅಂದರೆ ಮಾರಾಟ ತೆರಿಗೆ ಸೇಲ್ಸ್ ಟ್ಯಾಕ್ಸನ್ನು ಕೇವಲ ರಾಜ್ಯಗಳಿಂದ ಮಾತ್ರ ಸಂಗ್ರಹಿಸಲ್ಪಡುತ್ತದೆ. ಆದಾಯ ತೆರಿಗೆಯ ಮೇಲಿನ ಸರ್ಚಾರ್ಜ್ ಇದು ಕೇವಲ ಕೇಂದ್ರದ ಮೂಲಕ ಸಂಗ್ರಹಿಸಲಾಗುತ್ತದೆ. ಕೃಷಿ ಆದಾಯವನ್ನು ಹೊರತುಪಡಿಸಿ ಆದಾಯ ತೆರಿಗೆ ಇದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಈ ತೆರಿಗೆಯು ವಿಧಿಸಲ್ಪಡುತ್ತದೆ ಮತ್ತು ಸಂಗ್ರಹಿಸಲ್ಪಡುತ್ತದೆ. ರೈಲ್ವೆ ದರಗಳು ಮತ್ತು ಸರಕು ಸಾಗಾಣಿಕೆಯ ಮೇಲೆ ವಿಧಿಸುವ ತೆರಿಗೆ ಇದು ಕೇಂದ್ರದಿಂದ ವಿಧಿಸಲ್ಪಡುತ್ತದೆ, ಆದರೆ ರಾಜ್ಯಗಳಿಂದ ಸಂಗ್ರಹಿಸಲ್ಪಡುತ್ತದೆ ಮತ್ತು ಬಳಸಲ್ಪಡುತ್ತದೆ. 9ನೇ ಪ್ರಶ್ನೆ ನೋಡಿ. ಒಂದು ದಿನದಲ್ಲಿ ಒಂದು ಗಡಿಯಾರದ ಮುಳ್ಳುಗಳು ಎಷ್ಟು ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರುತ್ತವೆ? 20, 4, 24, 22. ಸರಿಯಾದ ಉತ್ತರ ಒಂದು ದಿನದಲ್ಲಿ ಒಂದು ಗಡಿಯಾರದ ಮುಳ್ಳುಗಳು 22 ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರುತ್ತವೆ. ನೋಡಿ, ಈ ಕೆಳಗಿನ ಪದಗಳನ್ನು ತಾರ್ಕಿಕವಾಗಿ ವ್ಯವಸ್ಥೆಗೊಳಿಸಿರಿ. ಪೂಪ, ಲಾರ್ವಾ, ಪತಂಗ, ಮೊಟ್ಟೆ. ಪೂಪ, ಲಾರ್ವಾ, ಮೋತ್, ಎಗ್. ಸರಿಯಾದ ಉತ್ತರ 4, 2, 1, 3. ಅಂದರೆ ಮೊಟ್ಟೆಯ ನಂತರ ಅದು ಲಾರ್ವಾ ಸ್ಟೇಜಿಗೆ ಬರುತ್ತೆ. ಲಾರ್ವಾ ಸ್ಟೇಜಿನ ನಂತರ ಅದು ಪೂಪ ಸ್ಟೇಜ್ಗೆ ಬರುತ್ತೆ. ನಂತರ ಚಿಟ್ಟೆ ಅಥವಾ ಮೋತಾಗಿ ಆರ್ಕೆಂದು ಹೋಗುತ್ತೆ. ಮೊಟ್ಟೆ, ಲಾರ್ವಾ, ಪೂಪ, ಪತಂಗ. 11ನೇ ಪ್ರಶ್ನೆ. HRIDAY ಹೃದಯ್ ಇದನ್ನು ವಿಸ್ತರಿಸಿರಿ. ಸರಿಯಾದ ಉತ್ತರ ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಅಗ್ಮೆಂಟೇಷನ್ ಯೋಜನಾ. ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆ್ಯಂಡ್ ಅಗ್ಮೆಂಟೇಷನ್ ಯೋಜನಾ ಅಂತ. 12ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಿಕೆಯಾಗಿದೆ? ಅವು ಸ್ಥಾಪನೆಯಾದ ವರ್ಷ ಕೇಳಿದ್ದಾರೆ ಈ ಕಡೆ ಸೈಡು. ಸರಿಯಾದ ಉತ್ತರ ನೋಡೋಣ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 1875. ಇದು ತಪ್ಪು. ಆಪ್ಷನ್ ಎ ತಪ್ಪು. ಏಕೆಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಪ್ರಾರಂಭವಾದದ್ದು 1992ರಲ್ಲಿ. ಔತ್ ಕಮರ್ಷಿಯಲ್ ಬ್ಯಾಂಕ್ ಸ್ಥಾಪನೆಯಾದದ್ದು 1881ರಲ್ಲಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು 1894ರಲ್ಲಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು 1935ರಲ್ಲಿ. ನೆಕ್ಸ್ಟ್ 13ನೇ ಪ್ರಶ್ನೆ. ಈ ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿಯ ಗುರಿಯು, ಯಾವ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಎಲ್ಲರಿಗೂ ಕುಡಿಯುವ ನೀರು ಹಾಗೂ ಶೌಚ ವ್ಯವಸ್ಥೆಯನ್ನು ಕಲ್ಪಿಸುವ ಗುರಿಯನ್ನು ಹೊಂದಿದೆ? ಎಷ್ಟನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಎಲ್ಲರಿಗೂ ಕುಡಿಯುವ ನೀರು ಹಾಗೂ ಶೌಚ ವ್ಯವಸ್ಥೆಯನ್ನು ಕಲ್ಪಿಸುವ ಗುರಿಯನ್ನು ಹೊಂದಿದೆ ಅಂದರೆ ಅದು 6ನೇ SDG. 14ನೇ ಪ್ರಶ್ನೆ. ಡ್ಯಾಶ್ ರವರ ಅವಧಿಯನ್ನು ಮೈಸೂರಿನ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಕೃಷ್ಣರಾಜ ಒಡೆಯರ್ 4. ಆಪ್ಷನ್ ಸಿ ಕೃಷ್ಣರಾಜ ಒಡೆಯರ್ 4 ರವರ ಅವಧಿಯನ್ನು ಮೈಸೂರಿನ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಮುಳ್ಳಯ್ಯನಗಿರಿ ಬೆಟ್ಟಗಳು ಪಶ್ಚಿಮ ಘಟ್ಟದ ಡ್ಯಾಶ್ ಶ್ರೇಣಿಯಲ್ಲಿ ಸ್ಥಿತವಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರದ್ರೋಣ ಶ್ರೇಣಿಗಳಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟ ಬರ್ತವೆ. 16ನೇ ಪ್ರಶ್ನೆ. ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಕೆಳಗಿನ ಯಾವ ಒಬ್ಬ ಮಹಿಳಾ ನಾಯಕಿಯು ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಸಾರ ಮಾಡುತ್ತಿದ್ದರು? ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ
ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಸಾರ ಮಾಡುತ್ತಿದ್ದಂತಹ ಮಹಿಳಾ ನಾಯಕಿ ಯಾರು ಅಂದರೆ ಅದು ಅರುಣಾ ಆಸಫ್ ಅಲಿ. 17ನೇ ಪ್ರಶ್ನೆ, ಈ ಕೆಳಗಿನ ಯಾವುದು NAPCC ಅಡಿಯಲ್ಲಿ ಬರುವ ನ್ಯಾಷನಲ್ ಮಿಷನ್ ಅಲ್ಲ? ಈ ಕೆಳಗಿನ ಯಾವುದು NAPCC ಅಂದರೆ ನ್ಯಾಷನಲ್ ಆ್ಯಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್, ಇದರ ಅಡಿಯಲ್ಲಿ ಬರುವ ನ್ಯಾಷನಲ್ ಮಿಷನ್ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಲ. ನೋಡಿ, ರಾಷ್ಟ್ರೀಯ ಸೌರ ಮಿಷನ್, ರಾಷ್ಟ್ರೀಯ ಜಲ ಮಿಷನ್, ರಾಷ್ಟ್ರೀಯ ಸುಸ್ಥಿರ ಆವಾಸ ಸ್ಥಾನ ಮಿಷನ್, ಈ ಮೂರು ಕೂಡ NAPCC ಅಡಿಯಲ್ಲಿ ಬರುವ ನ್ಯಾಷನಲ್ ಮಿಷನ್ಗಳು. 18ನೇ ಪ್ರಶ್ನೆ, UNDP ವರದಿಯ ಪ್ರಕಾರ 2023-24ನೇ ಸಾಲಿನ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ 134. 19ನೇ ಪ್ರಶ್ನೆ, HIV ಪೀಡಿತರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಮೂಲಕ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ನಾಗಾಲ್ಯಾಂಡ್. 20ನೇ ಪ್ರಶ್ನೆ, ಕಾವೇರಿ ನದಿಯು ಬಂಗಾಳ ಕೊಲ್ಲಿಯನ್ನು ಎಲ್ಲಿ ಸೇರುತ್ತದೆ? ಸರಿಯಾದ ಉತ್ತರ ಪೂಂಪುಹರ್, ಆಪ್ಷನ್ ಎ ಪೂಂಪುಹರ್ನಲ್ಲಿ ಕಾವೇರಿ ನದಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. 21ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಕೆ ಜಯಪ್ರಕಾಶ್ ಹೆಗಡೆ. ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರು ಕೆ ಜಯಪ್ರಕಾಶ್ ಹೆಗಡೆ. 22ನೇ ಪ್ರಶ್ನೆ, ಭಾರತದ ಆಹಾರ ನಿಗಮ ಯಾವ ವರ್ಷ ಸ್ಥಾಪಿತವಾಯಿತು? ಸರಿಯಾದ ಉತ್ತರ 1965ರಲ್ಲಿ. 23ನೇ ಪ್ರಶ್ನೆ, ಮಾಧ್ವಿ ಮುದಗಲ್ ಇವರು ಯಾವ ನೃತ್ಯ ರೂಪದ ಪ್ರಖ್ಯಾತ ಪರಿಣಿತರು? ಸರಿಯಾದ ಉತ್ತರ ಒಡಿಸ್ಸಿ. ಮಾಧ್ವಿ ಮುದಗಲ್ ಒಡಿಸ್ಸಿ ನೃತ್ಯ ರೂಪದ ಪ್ರಖ್ಯಾತ ಪರಿಣಿತರು. 24ನೇ ಪ್ರಶ್ನೆ, ಸಾಗರದ ಆಳವನ್ನು ಅಳತೆ ಮಾಡುವ ಮಾಪನ ಯಾವುದು? ಸಾಗರದ ಆಳವನ್ನು ಅಳತೆ ಮಾಡುವ ಮಾಪನ ಫ್ಯಾಥೋಮೀಟರ್. 25ನೇ ಪ್ರಶ್ನೆ, ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶಕ್ಕೆ ಕಳುಹಿಸಿದ ನೌಕೆ ಯಾವುದು? ಸರಿಯಾದ ಉತ್ತರ ಮ್ಯಾರಿನಲ್ ಪೋಲ್. ಮ್ಯಾರಿನಲ್ ಪೋಲ್. ನೋಡಿ, 26ನೇ ಪ್ರಶ್ನೆ, ಚಂದ್ರಯಾನ 3 ಉಡಾಯಿಸಿದ ದಿನಾಂಕ ಯಾವುದು? ಆಗಸ್ಟ್ 23, 2023, ಆಗಸ್ಟ್ 14, 2023, ಜುಲೈ 14, 2023, ಜುಲೈ 23, 2023. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.